ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು? ಅದಕ್ಕೆ ಒಂದು ಕಾರಣ ನಾನು ಕೊಡ ಬಯಸ್ತೇನೆ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯದ 48ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ತಾನೇ ಹೇಳಿದಂಥ ಒಂದು ಮಾತು, ನ್ಯಾಯ ತೀರ್ಪಿನ ದಿನದಲ್ಲಿ ಮುಖ್ಯವಾಗಿ, ಆಧಾರವಾಗಿ, ಅಸ್ಥಿವಾರವಾಗಿ, ನಿಯಮವಾಗಿ ನ್ಯಾಯ ತೀರ್ಪು ಮಾಡುವಂಥ ಆಧಾರ ಯಾವುದು ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ತಾನೇ ಹೇಳಿದ ಮಾತು ಕೇಳಿಸಿಕೊಳ್ಳ್ರಿ. ಅದೇನಂತ ಹೇಳಿದರೆ, ನಾನು ಆಡಿದ ಮಾತು ಅದೇ ನ್ಯಾಯ ತೀರ್ಪಿನ ದಿನದಲ್ಲಿ ತೀರ್ಪು ಮಾಡುವುದು ಎಂಬುದಾಗಿ. ಹಾಗಾದರೆ ನ್ಯಾಯ ತೀರ್ಪು ಮಾಡುವಂಥದ್ದು ಯಾವುದು ಎಂಬುದಾಗಿ ನೋಡುವಾಗ ಯೇಸು ಕರ್ತನು ಮಾತಾಡಿದ ಮಾತುಗಳೇ ನ್ಯಾಯ ತೀರ್ಪಿನ ದಿನದಲ್ಲಿ ನ್ಯಾಯಾಧಿಪತಿಯಾಗಿ ಇರುವಂಥದ್ದು. ಹಾಗಾದರೆ 4 ಸುವಾರ್ತೆಗಳು ಭಾಳ ಇಂಪಾರ್ಟೆಂಟ್. ಎಲ್ಲ 66 ಪುಸ್ತಕಗಳು ಇಂಪಾರ್ಟೆಂಟೇ, ಪ್ರಾಮುಖ್ಯನೇ. ಆದರೆ ಕರ್ತನಾದ ಯೇಸುವಿನ ಮಾತಿನ ಪ್ರಕಾರ, ಅಂದರೆ ಯೋಹಾನ 12:48 ಪ್ರಕಾರವಾಗಿ ನಾನು ಆಡಿದ ಮಾತು ಅದೇ ಕಡೆ ಕಾಲದಲ್ಲಿ ತೀರ್ಪು ಮಾಡುವಂಥದ್ದಾಗಿರುವುದು ಎಂಬುದಾಗಿ ಹೇಳುವಾಗ ಈ ಕರ್ತನಾದ ಯೇಸುವಿನ ಮಾತು ಭಾಳ ಪ್ರಾಮುಖ್ಯ ಕಡೆ ದಿನಕ್ಕಾಗಿ ಅಂತ ನೋಡ್ತೇವೆ. ಸರಿ, ಆ ಒಂದು ಕಾರಣಕ್ಕಾಗಿ ನಾನು ಸುವಾರ್ತೆಯನ್ನು ಸುವಾರ್ತೆಯಿಂದ ಮಾತಾಡೋದಕ್ಕೆ ಖುಷಿ ಪಡ್ತೇನೆ. ಯಾಕಂದರೆ ಒಂದು ಸಾರಿ ನನ್ನ ಪರಿಚಯವಾದಂಥ ಅಥವಾ ನಮ್ಮ ಸಂಬಂಧಿಕರು ನನ್ನ ತಮ್ಮನ ಮಗನೇ ಒಂದು ಪ್ರಶ್ನೆ ಕೇಳಿದರು. 66 ಪುಸ್ತಕಗಳಲ್ಲಿ ಯಾವ ಪುಸ್ತಕ, ಒಂದೇ ಒಂದು ಪುಸ್ತಕ ನೀವು ಆರಿಸ್ಕೋಬೇಕು, ಹಾಗಾದರೆ ಯಾವ ಪುಸ್ತಕ ನೀವು ಆರಿಸ್ಕೊಳ್ತೀರಿ ಎಂಬುದಾಗಿ ಕೇಳಿದ ಪ್ರಶ್ನೆಗೆ ನಾನು ಹೇಳಿದೆ, ಯೋಹಾನನು ಬರೆದ ಸುವಾರ್ತೆಯನ್ನು ನಾನು ಆರಿಸಿಕೊಳ್ತೇನಂತ. ಯಾಕಂದರೆ ಅದರಲ್ಲಿ A to Z ಎಲ್ಲ ಅಡಕವಾಗಿದೆ. ಯೋಹಾನ 3:16 ಇದೆ, ಮತ್ತು ನ್ಯಾಯ ತೀರ್ಪು, ನ್ಯಾಯಾಧಿಪತಿ ಯಾರು ಎಂಬುದು, ನಿತ್ಯ ಜೀವ ಎಲ್ಲ ಇದೆ ಅಂತ ಹೇಳಿದೆ. ಆದ ಕಾರಣ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಇಲ್ಲದಂಥ ಸುಮಾರು ವಿಷಯಗಳು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇವೆ. ಆದ ಕಾರಣ ಇದನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಗಂಭೀರವಾದದ್ದು. ಇಂದು 10ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದನ್ನು 2 ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 20 ವಚನಗಳು. 2ನೇ ಭಾಗ 21ನೇ ವಚನದಿಂದ 42 ವಚನಗಳು. ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 20 ನಾವೀಗ ಅಧ್ಯಯನ ಮಾಡಿಕೊಳ್ಳುವಾಗ ಅಲ್ಲಿ ಏನಿವೆ ಎಂಬುದಾಗಿ ನೋಡುವಾಗ ಆತ್ಮಿಕ ಅಧಿಕಾರದ 22 ರಹಸ್ಯಗಳಿದೆ. 22 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಅಥಾರಿಟಿ. ಆತ್ಮಿಕ ಅಧಿಕಾರದ 22 ರಹಸ್ಯಗಳು. ಆತ್ಮಿಕ ಅಧಿಕಾರ ಅಂತ ಹೇಳಿದರೆ ಅಧಿಕಾರದಲ್ಲಿಯೇ ಅತ್ಯಂತ ಮಹತ್ತಾದ ಅಧಿಕಾರ ಆತ್ಮಿಕ ಅಧಿಕಾರ. ಅದು ದೈವಿಕವಾದ ಅಧಿಕಾರ, ಅದು ದೇವರ ಅಧಿಕಾರ. ಅಂಥ ಅಧಿಕಾರದ ರಹಸ್ಯ ಏನು ನೋಡೋಣ ಬನ್ನಿರಿ. ಮೊದಲನೇ ರಹಸ್ಯ 10ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ತನ್ನ 12 ಮಂದಿ ಶಿಷ್ಯರನ್ನು ತಮ್ಮ ಬಳಿಗೆ ಕರೆದು, ದ ಕಾಲ್ ಆಫ್ ಗಾಡ್. ಆತ್ಮಿಕ ಅಧಿಕಾರದ ಮೊದಲನೇ ರಹಸ್ಯ ದೇವರ ಕರೆ. ಸೌಲನನ್ನು ದೇವರು ಕರೆದರು. ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ? ಸಮುವೇಲನನ್ನು ದೇವರು ಕರೆದರು. ಸಮುವೇಲನೇ. ಅದೇ ರೀತಿಯಾಗಿ ಪೇತ್ರ, ಅಂದ್ರೇಯ, ಯೋಹಾನ, ಯಾಕೋಬ ಇತ್ಯಾದಿ ಈ ಸಹೋದರರುಗಳನ್ನು ಕರೆದರು. ಅವರ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ವಕವಾದಂಥ ವ್ಯತ್ಯಾಸ, ಆತ್ಮಿಕತೆ
ಅಧಿಕಾರ, ಆಶೀರ್ವಾದ. ಸರಿ, ಮೊದಲನೇ ಆತ್ಮಿಕ ಅಧಿಕಾರದ ಮೊದಲನೇ ರಹಸ್ಯ ಕರೆಯುವಿಕೆ. ಎರಡನೇದಾಗಿ ನೋಡುವಾಗ 5ನೇ ವಚನದಲ್ಲಿ ಬರೆದಿದೆ, ಅದೇನೆಂದರೆ ಯೇಸು ಈ 12 ಮಂದಿಯನ್ನು ಕಳುಹಿಸುವಾಗ. ಆತ್ಮಿಕ ಅಧಿಕಾರ ಹೇಗಿರ್ತದೆ ಅಂದರೆ ಅಶುದ್ಧಾತ್ಮಗಳನ್ನು ಬಿಡಿಸೋದು ಮೊದಲನೇ ವಚನ, ಎಲ್ಲ ಥರವಾದ ವ್ಯಾಧಿಯನ್ನು, ರೋಗವನ್ನು ಸ್ವಸ್ಥ ಮಾಡುವಂಥದ್ದು, ಇವೆಲ್ಲ ಆತ್ಮಿಕ ಅಧಿಕಾರದ ಒಂದು ಭಾಗ. ಮತ್ತು 5ನೇ ವಚನದಲ್ಲಿ ನೋಡುವಾಗ ಈ ಆತ್ಮಿಕ ಅಧಿಕಾರದ ಎರಡನೇ ರಹಸ್ಯ ಏನಂದರೆ ಕರೆ ಹೊಂದುವುದು ಮಾತ್ರವಲ್ಲ, ಸಾಗ ಕಳಿಸುವುದು ಕೂಡ, ಕಳುಹಿಸಿ ಕೊಡುವುದು ಕೂಡ ಆತ್ಮಿಕ ಅಧಿಕಾರದ ಎರಡನೇ ರಹಸ್ಯ. ದೇವರು ಕಳಿಸ್ಬೇಕು, ಇಂಥ ಕಡೆ ಕಳಿಸ್ಬೇಕು. ಮತ್ತು ಅದೇ 5ನೇ ವಚನದಲ್ಲಿ ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ, ಸೊ ಆತ್ಮಿಕ ಅಧಿಕಾರದ ಮೂರನೇ ರಹಸ್ಯ ಆಜ್ಞೆ ಪಡ್ಕೊಳ್ಳೋದು. ಇನ್ನೊಂದು ಸರಿ ಹೇಳ್ತೇನೆ, ಆತ್ಮಿಕ ಅಧಿಕಾರದ ಮೂರನೇ ರಹಸ್ಯ, ಥರ್ಡ್ ಸೀಕ್ರೆಟ್ ಆಫ್ ಸ್ಪಿರಿಚುವಲ್ ಅಥಾರಿಟಿ ಏನಂತ ಹೇಳಿದರೆ, ಹೌದು ಅದು ಕರೆ ಹೊಂದಿದ್ದು, ಕಳುಹಿಸಲ್ಪಡುವಂಥದ್ದು ಅಷ್ಟೇ ಅಲ್ಲ, ಆಜ್ಞೆ, ಅಪ್ಪಣೆ ಪಡ್ಕೊಳ್ಳುವಂಥದ್ದು. ವೆನ್ ದೇರ್ ಈಸ್ ಎ ಕಮ್ಯಾಂಡ್, ದಿ ಸ್ಪಿರಿಚುವಲ್ ಅಥಾರಿಟಿ ಈಸ್ ಆ್ಯಕ್ಟಿವೇಟೆಡ್. ಆತ್ಮಿಕ ಅಧಿಕಾರ ಕಾರ್ಯರೂಪದಲ್ಲಿ ಯಾವಾಗ ಬರ್ತದೆ ಅಂದರೆ ಆಜ್ಞೆ ಹೊಂದಿ ಅದನ್ನು ಮಾಡುವಾಗ. ಅದಕ್ಕೆ ನಮ್ಮ ಕರ್ತನಾದ ಯೇಸು 5ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ, ಇಂಥ ಕಡೆ ಹೋಗಬೇಡ್ರಿ, ಇಂಥ ಕಡೆ ಹೋಗಿರಿ ಅಂತ. ಹೋಗಬೇಡ್ರಿ ಅಂತ ಹೇಳ್ಬಿಟ್ಟು 5ನೇ ವಚನ, ಹೋಗಿರಿ ಅಂತ 6ನೇ ವಚನ, ಇವೆಲ್ಲ ಆಜ್ಞೆ. ಇದನ್ನೆಲ್ಲ ಮಾಡುವಾಗ ಏನಾಗ್ತದೆ, ಆತ್ಮಿಕ ಅಧಿಕಾರದಲ್ಲಿ ಬೆಳಿತೇವೆ ನಾವು. ಆದ ಕಾರಣ ಆತ್ಮಿಕ ನಾಯಕನ ಕೆಳಗೆ ಇದ್ದಂಥವರು ಅಪ್ಪಣೆ ಪಡ್ಕೋಬೇಕು. ಏನು ಆತ್ಮಿಕ ಅಧಿಕಾರಿನೂ ಏನು ಹೇಳ್ತಾ ಇಲ್ಲ, ಆತ್ಮಿಕ ಅಧಿಕಾರಿಯ ಕೆಳಗಿರುವಂಥವ್ರು ಏನು ಮಾಡ್ತಾ ಇಲ್ಲ ಅಂದರೆ ಅದು ತಟಸ್ಥವಾದಂಥ ಒಂದು ಸಂಬಂಧ, ನ್ಯೂಟ್ರಲ್ ಸ್ಪಿರಿಚುವಾಲಿಟಿ. ಅದು ಹಾಗೇ ಇದ್ದರೆ ಏನಾಗ್ಬಿಡ್ತದೆ, ಆನಂತರ ಅದು ಏನಾಗ್ತದೆ, ಝೀರೋ ಆಗಿಬಿಡ್ತದೆ, ಅದೇನು ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಆತ್ಮಿಕ ಅಧಿಕಾರ, ಅದರ ರಹಸ್ಯ ನಾವು ತಿಳ್ಕೊಳ್ಬೇಕು. 4ನೇದಾಗಿ ಪರಲೋಕ ರಾಜ್ಯವು ಸಮೀಪಿಸಿತು ಎಂದು ಸಾರಿ ಹೇಳ್ರಿ, 7ನೇ ವಚನ. ಆದ ಕಾರಣ ಆತ್ಮಿಕ ಅಧಿಕಾರಕ್ಕೂ ಪರಲೋಕ ರಾಜ್ಯಕ್ಕೂ ಸಂಬಂಧವಿದೆ. ಆದ ಕಾರಣ ಆತ್ಮಿಕ ಅಧಿಕಾರ ಹೊಂದಿದಂಥ ವ್ಯಕ್ತಿ ಆತ್ಮಿಕ ಪರಲೋಕ ರಾಜ್ಯದ ಕೆಳಗೆ ಬರುವ ವ್ಯಕ್ತಿ ಆಗಿರುವಂಥ ಸಾಧ್ಯತೆ. ಮತ್ತು ಹಾಗೆ ಮುಂದುವರಿಯುವುದಾದರೆ 8ನೇ ವಚನದಲ್ಲಿ, 10ನೇ ಅಧ್ಯಾಯ 8ನೇ ವಚನದಲ್ಲಿ, ರೋಗಿಗಳನ್ನು ಸ್ವಸ್ಥ ಮಾಡಿರಿ. ಆತ್ಮಿಕ ಅಧಿಕಾರದ ಮತ್ತೊಂದು ರಹಸ್ಯ ರೋಗಿಗಳನ್ನು ಸ್ವಸ್ಥ ಮಾಡುವಂಥದ್ದು. ಯಾಕಂದರೆ ಮಾರ್ಕನ್ ಬರೆದ ಸುವಾರ್ತೆ ಬಂದಾಗ, ಅದರಲ್ಲಿ 16ನೇ ಅಧ್ಯಾಯಕ್ಕೆ ಬಂದಾಗ ಯಾರ ಮೇಲೆ ಕೈ ಇಡ್ತಾರೆ, ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ವಾಸಿಯಾಗುವುದು ಎಂಬುದಾಗಿ ಕರ್ತನು ಹೇಳಿದ ಪ್ರಕಾರವಾಗಿ ಅದು ಆತ್ಮಿಕ ಅಧಿಕಾರವನ್ನು ಹೊಂದಿದಂಥವರು ಆತ್ಮಿಕ ಅಧಿಕಾರವನ್ನು ಪ್ರಯೋಗಿಸುವಂಥದ್ದಾಗಿದೆ. ಅದು ರಹಸ್ಯ. ಹಾಗೆ ನಾವು ಇಟ್ಕೊಂಡ್ಬಿಟ್ರೆ ಆತ್ಮಿಕ ಅಧಿಕಾರ ಅದು ಹಾಗೆ ಉಳಿಯುತ್ತದೆ, ತಟಸ್ಥವಾಗ್ತದೆ ಅಂತ ಹೇಳಿದ್ನಲ್ಲ. ಹಾಗೆ ಸತ್ತವರನ್ನು ಎಬ್ಬಿಸಿರಿ. ವಾವ್, ಸತ್ತವರನ್ನು ಎಬ್ಬಿಸಿರಿ. ಆತ್ಮಿಕ ಅಧಿಕಾರದ 5ನೇ ರಹಸ್ಯ ಇದು. ಇದುವರೆಗೆ ನಾನು ಸತ್ತವರನ್ನು ಎಬ್ಬಿಸಲಿಲ್ಲ, ಎಬ್ಬಿಸುವಂಥ ಒಂದು ಅಗತ್ಯತೆ ಇದುವರೆಗೆ ಬಂದಿಲ್ಲ. ಆದರೆ ಒಂದು ವೇಳೆ ದೇವರ ಚಿತ್ತ, ದೇವರ ಸಮಯ ಅದಕ್ಕೆ ಒಡಂಬಟ್ಟು ಮತ್ತು ಅಂಥ ಒಂದು ಸನ್ನಿವೇಶ ಬಂದರೆ ನಾನು ಸಿದ್ಧನಾಗಿರಬೇಕು.
ನಾವು ಸಿದ್ಧರಾಗಿರಬೇಕು. ಯಾಕಂದರೆ ಕರ್ತನಾದ ಯೇಸು ತನ್ನ ಶಿಷ್ಯರನ್ನು ಕಳಿಸಿದಾಗ, ಆತ್ಮಿಕ ಅಧಿಕಾರವನ್ನು ಕೊಟ್ಟಾಗ, ಸತ್ತವರನ್ನು ಎಬ್ಬಿಸಿರಿ ಎಂಬುದಾಗಿ ಹೇಳುವಾಗ ಕೆಲವರು ಸಾಯ್ತಾ ಇದ್ದಂಥ, ಪೂರ್ಣವಾಗಿ ಸತ್ತಿರಲ್ಲ, ಇನ್ನೊಂದು ಸ್ವಲ್ಪ ಸಾಯ್ತಾ ಇದ್ದಾರೆ ಅಂಥ ಸನ್ನಿವೇಶದಲ್ಲಿ ಕೂಡ ಸಾಯಲಿಕ್ಕಿರುವಂಥವರು, 1 ತಿಂಗಳು ಆದಮೇಲೆ ಸಾಯುವಂಥವ್ರು, 1 ವರ್ಷ ಆದಮೇಲೆ ಸಾಯುವಂಥವ್ರು, ಅಂಥವರು ಕೂಡ ಪ್ರಾರ್ಥನೆ ಮುಖಾಂತರವಾಗಿ ಎಬ್ಬಿಸಲ್ಪಡುವಂಥ ಅನುಭವ ದೇವರು ಕೊಡ್ತಾರೆ. ಅಥವಾ ಅಕ್ಷರಿಕವಾಗಿ ಯಾವ ರೀತಿಯಾಗಿ ತಬಿತಾ, ದೋರ್ಕಸ್ ಅಥವಾ ಯಾವೀರನ ಮಗಳು ಅಂಥವರ ಜೀವನದ ಲಾಜರನೇ ಹೊರಗೆ ಬಾ ಎಂಬುದಾಗಿ ಅಂಥ ಅನುಭವ ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕು. ಅನಂತರ ಆತ್ಮಿಕ ಅಧಿಕಾರದ ಮತ್ತೊಂದು ರಹಸ್ಯ ಏನಂದರೆ, ಕುಷ್ಠರೋಗಿಗಳನ್ನು ಶುದ್ಧ ಮಾಡಿರಿ. ನಮ್ಮ ಮನೆಗೆ ವಾರಕ್ಕೊಂದು ಸರಿ ಆದರೂ ಕುಷ್ಠರೋಗಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ನನ್ನ ಒಂದು ಪ್ರಾರ್ಥನೆ, ಸ್ವಾಮಿ ಒಂದು ಅನುಕೂಲ ಕೊಡು, ಅವರನ್ನು ವಾಸಿ ಮಾಡುವಂತೆ. ಯಾಕಂದರೆ ನಿನ್ನ ಮಾತಿನಲ್ಲಿ ಇದೆ, ನಿನ್ನ ವಾಕ್ಯದಲ್ಲಿದೆ, ನಿನ್ನ ಆಜ್ಞೆ ಕೊಟ್ಟಿದ್ದೆ, ನಾನು ಅದನ್ನು ಪಾಲಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಇನ್ನೂ ಆ ಒಂದು ಅನುಕೂಲ ಬಂದಿಲ್ಲ. ಆನಂತರ ದೆವ್ವಗಳನ್ನು ಬಿಡಿಸಿರಿ. ಭಾಳ ಜನರು ದೆವ್ವಗಳನ್ನು ಬಿಡಿಸಿದ್ದನ್ನು ನೋಡಿದ್ದೇನೆ. ಅದು ಕೂಡ ದೇವರು ಆತ್ಮಿಕ ಅಧಿಕಾರಕ್ಕೆ ಒಂದು ಭಾಗವಾಗಿ ವಿಶ್ವಾಸಿಗೆ ಕೊಟ್ಟಿದ್ದಾರೆ. 8ನೇ ರಹಸ್ಯ, ಉಚಿತವಾಗಿ ಪಡೆದಿದ್ದೀರಿ, ಉಚಿತವಾಗಿ ಕೊಡಿರಿ. ಚಾರ್ಜ್ ಮಾಡಬಾರ್ದು, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಚಾರ್ಜ್ ಮಾಡಬಾರ್ದು, ಉಚಿತವಾಗಿಯೇ ಕೊಡಬೇಕು. ಆ ರೀತಿಯಾಗಿ ಉಚಿತವಾಗಿ ಪಡ್ಕೊಂಡು ಉಚಿತವಾಗಿ ಕೊಡುವಾಗ ಅಭಿಷೇಕ ಉಳಿಯುತ್ತದೆ. ಆದ ಕಾರಣ ನಾನೇ ಆಗಲಿ ನಾವೇ ಆಗಲಿ ಆ ಉಚಿತವಾದದ್ದನ್ನು ಕ್ರಯವುಳ್ಳದ್ದಾಗಿ ಮಾಡುವಾಗ ಅಭಿಷೇಕಕ್ಕೆ ಅಡ್ಡಿಯಾಗುತ್ತೆ. ಒಂದು ವೇಳೆ ಸದ್ಯಕ್ಕೆ ಆಗಲ್ಲ, ಯಾಕಂದರೆ ದೇವರು ದೀರ್ಘ ಶಾಂತನು. ಒಂದಿನ ಬರ್ತದೆ, ಆಗ ನಾನು ವಿಷಾದ ಪಡಬಾರ್ದು. 9ನೇ ವಚನ, 10ನೇ ಅಧ್ಯಾಯದ 9ನೇ ವಚನ. ಅಂದ ಹಾಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 20 ವಚನಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಏನಿವೆ ಅಂತ ಹೇಳಿದರೆ 22 ರಹಸ್ಯಗಳಿದೆ. ಯಾವುದಕ್ಕೆ 22 ರಹಸ್ಯಗಳಂದರೆ ಆತ್ಮೀಕ ಅಧಿಕಾರದ 22 ರಹಸ್ಯಗಳು. ಅದರಲ್ಲಿ 10ನೇ ರಹಸ್ಯ ಏನಂತ ಹೇಳಿದರೆ, ನಿಮ್ಮ ನಡುಕಟ್ಟುಗಳಲ್ಲಿ ಬಂಗಾರ, ಬೆಳ್ಳಿ, ತಾಮ್ರದ ನಾಣ್ಯಗಳನ್ನು ಇಟ್ಟುಕೊಳ್ಳಬೇಡ್ರಿ ಎಂಬುದಾಗಿ ಬರೆದಿರುವಾಗ, ಇದರಲ್ಲಿ ಏನಿದೆ ಎಂಬುದಾಗಿ ನೋಡುವಾಗ, ದೇವರು ಮಿತಿ ಮೀರಿ ಸೇವೆಗಿಂತಲೂ ವಸ್ತುವಿಗೆ ನಾವು ಮೀಸಲಾಗಿ ಆದ್ಯತೆ ಕೊಟ್ಟು ಆ ರೀತಿಯಾಗಿ ಒಂದು ಏರ್ಪಾಟು ನಮಗೆ ನಾವೇ ಮಾಡಿಕೊಳ್ಳಬಾರ್ದು ಎಂಬ ಒಂದು ವಿಷಯ ಕಲಿಬೇಕು ಅನ್ನೋದಕ್ಕಾಗಿ ಆ ಶಿಷ್ಯರಿಗೆ ಆ ರೀತಿಯಾಗಿ ಹೇಳಿರಬೇಕು ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದರೆ, ಈಗ ಉದಾಹರಣೆಗೆ ನಾಣ್ಯಗಳನ್ನು, ಇವೆಲ್ಲ ಬೇರೆ ಬೇರೆ ನಾಣ್ಯಗಳು, ದುಡ್ಡಿಟ್ಕೊಳ್ಳದೆ ಹೋಗೋದಾದರೆ ಕಷ್ಟ ಆಗ್ತದೆ. ಹಾಗಾದರೆ ದುಡ್ಡೇ ಪ್ರಾಮುಖ್ಯತೆ ಅಂತ ಹೇಳ್ಬಿಟ್ಟು ನಾವು ಹೋಗುವಂಥದ್ದು, ದೇವರನ್ನೇ ಮರೆತುಬಿಟ್ಟು ಆ ರೀತಿಯಾಗಿ ಕೂಡಿರಬಾರ್ದು. ಆದರೆ ಕರ್ತನ ಒಂದು ಟ್ರೈನಿಂಗ್ ಕೊಟ್ಟನು, ಏನೂ ತೊಗೊಂಡು ಹೋಗಬೇಡ್ರಿ. ಆ ರೀತಿಯಾಗಿ ನಾನು ಮಾಡಿದ್ದೀನಿ ಕೆಲವು ಸಾರಿ, ಒಂದು ಕೊರತೆ ಕೂಡ ಆಗಿಲ್ಲ. ದೇವರು ನಂಬಿಗಸ್ತನು, ಯಾರಿಗೂ ಋಣಸ್ಥನಲ್ಲ, ಆತನು ಸದಾ ಇರುವಾತನು. ಸರಿ, ಇವೆಲ್ಲ ಯಾವುದು ತೆಗೆದುಕೊಳ್ಳಬೇಡ್ರಿ ಎಂಬುದಾಗಿ ಆತನಾಗಿದ್ದಾನೆ. ಅದನ್ನು ನಾವು ಮಾಡಬೇಕು. ಯಾಕೆ ಆ ರೀತಿಯಾಗಿ ಹೇಳಿದ್ದಾನೆ ಅನ್ನೋದಕ್ಕೆ ಒಂದು ಕಾರಣವನ್ನು 10ನೇ ವಚನದ ಕೊನೆಯ ಭಾಗದಲ್ಲಿ ಕೊಡಲಾಗಿದೆ. 10:10 ಮತ್ತಾಯನ ಬರೆದ ಸುವಾರ್ತೆ ಕೊನೆಯ ಭಾಗ ಅದೇನಂತ ಹೇಳಿದರೆ, ಕೆಲಸಗಾರನು ತನ್ನ ಜೀವನಾಧಾರಕ್ಕೆ ಬಾಧ್ಯನು. ಕೆಲಸದವನು ಅವನಿಗೇನು ಬೇಕೋ ಯಜಮಾನ ಕೊಡ್ತಾನೆ. ಅದಕ್ಕೆ ನೀವು ಯಜಮಾನ ಕೆಲಸ ಮಾಡಬೇಡ್ರಿ, ಕೆಲಸದವ್ರ ಯಜಮಾನ ಹೇಳಿದ್ದನ್ನು ನೀವು ಮಾಡಿರಿ, ಯಜಮಾನ ನಿಮ್ಗೆ ಬೇಕಾದನ್ನು ಕೊಡ್ತಾನೆ. ಅದೇ ತತ್ವ ಇಲ್ಲಿರುವಂಥದ್ದು. 11ನೇ ವಚನ,
10ನೇ ಅಧ್ಯಾಯ 11ನೇ ವಚನ, ಆತ್ಮಿಕ ಅಧಿಕಾರದ 11ನೇ ಒಂದು 12ನೇ ರಹಸ್ಯ. ಅದು ಏನಂದರೆ 11ನೇ ವಚನದಲ್ಲಿ ಯೋಗ್ಯ ವ್ಯಕ್ತಿ ಯಾರಂತ ವಿಚಾರಿಸಬೇಕು. ಒಂದು ಕಡೆ ಹೋದರೆ ಯಾರು, ಇಷ್ಟೊಂದು ಜನರಿದ್ದಾರೆ, ಯಾರು ಯೋಗ್ಯ ವ್ಯಕ್ತಿ? ಅದು ಕೂಡ ಆತ್ಮಿಕ ಅಧಿಕಾರದ ರಹಸ್ಯವಾಗಿದೆ. ಯಾರಂದರೆ ಅವರ ಹತ್ರ ಹೋಗ್ಬಿಡಬಾರ್ದು, ಮತ್ತು ಹೋಗ್ಬಿಟ್ಟು ಅಲ್ಲಿಂದ ಹೊರಡುವವರೆಗೆ ಅಲ್ಲಿಯೇ ತಂಗಿರಿ. ಅವ್ರ ಹತ್ರನೇ ಇರಬೇಕು. ಇವ್ರ ಹತ್ರ ಬನ್ನಿರಿ, ಅವ್ರ ಹತ್ರ ಬನ್ನಿರಿ ಅಂತ ಹೇಳ್ಬೋದು, ಊಟ ಮಾಡ್ಬೋದು, ಮೀಟಿಂಗ್ ಇಟ್ಕೊಳ್ಬೋದು, ಆದರೆ ತಂಗೋದು ಒಂದು ಕಡೆ ಮಾತ್ರ ಇರಬೇಕು. ಅದರಲ್ಲಿ ಆತ್ಮಿಕ ಅಧಿಕಾರ ಒಳಪಟ್ಟಿರ್ತದೆ. 14ನೇದು, ಒಂದು ಮನೆಯೊಳಗೆ ಪ್ರವೇಶಿಸಿದಾಗ 12ನೇ ವಚನ, ಮನೆಯವರನ್ನು ಹರಸಿರಿ. ಬ್ಲೆಸ್ ಮಾಡಬೇಕು, ಅವರು ಹರಸಬೇಕು. ಇದು ಆತ್ಮಿಕ ಅಧಿಕಾರನ ಹೊಂದಿದ್ರಿಂದ ನಮ್ಮ ಬ್ಲೆಸ್ಸಿಂಗ್ ಅವ್ರ ಮೇಲೆ ಹೋಗುತ್ತೆ. ಆಮೇಲೆ 13ನೇ ವಚನದಲ್ಲಿ ನಾವು ನೋಡುವಾಗ ಸಮಾಧಾನವು ಅವರ ಕಡೆ ಹೋಗುತ್ತೆ. ಸಮಾಧಾನ ಇಲ್ಲದಿದ್ದರೆ ಅದು ಹಿಂದಿರುಗಿ ಬಂದುಬಿಡ್ತದೆ ಎಂಬುದಾಗಿ. ನೋಡ್ರಿ, ಸಮಾಧಾನ ಹೋಗೋದು ಬರೋದು ಕೂಡ ಆತ್ಮಿಕ ಅಧಿಕಾರ ಹೊಂದಿದಂಥ ವ್ಯಕ್ತಿಯ ಜೀವನದಲ್ಲಿ. 15ನೇ ಒಂದು ರಹಸ್ಯ 14ನೇ ವಚನದ ಕೊನೆಯ ಭಾಗದಲ್ಲಿ ಇದೆ. ಅದೇನಂತ ಹೇಳಿದರೆ, ಯಾರ್ಯಾರು ನಿಮ್ಮನ್ನು ಸ್ವೀಕಾರ ಮಾಡೋಲ್ಲ ಧೂಳನ್ನು ಜಾಡಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು. 16ನೇ ವಚನದಲ್ಲಿ 16ನೇ ರಹಸ್ಯ ಇದೆ. ಅದೇನಂತ ಹೇಳಿದರೆ, ನಾನು ನಿಮ್ಮನ್ನು ತೋಳಗಳ ನಡುವೆ ಕುರಿಗಳನ್ನು ಕಳಿಸಿದ ಹಾಗೆ ಕಳಿಸ್ತೇನೆ. ಹಾಗಾದರೆ ವಿರೋಧ ಇರ್ತದೆ ಅಂತ ಅರ್ಥ. ಆತ್ಮಿಕ ಅಧಿಕಾರ ಹೊಂದಿದವರು ವಿರೋಧಕ್ಕೆ ಎದುರುಗೊಳ್ಳಬೇಕು. ಜಾಣರಾಗಿರಬೇಕು ಸರ್ಪದಂತೆ, ಅದು 17ನೇ ರಹಸ್ಯ. ನಿಷ್ಕಪಟಿಗಳಾಗಿರಬೇಕು, ಅದು 18ನೇ ರಹಸ್ಯ. 17ನೇ ವಚನದಲ್ಲಿ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಆತ್ಮಿಕ ಅಧಿಕಾರದ ಮತ್ತೊಂದು ರಹಸ್ಯ. ಮತ್ತು 20ನೇ ರಹಸ್ಯ ಏನಂದರೆ 18ನೇ ವಚನದಲ್ಲಿ, ನನ್ನ ನಿಮಿತ್ತವಾಗಿ ಹೌದು ಹಿಂಸೆ ಕೂಡ ಅನುಭವ ಹೊಂದತಕ್ಕದ್ದು. 21ನೇದಾಗಿ 18ನೇ ವಚನದ ಕೊನೆ ಭಾಗ, ಸಾಕ್ಷಿಗಳಾಗಿರಬೇಕು. ಯಾರು ಆತ್ಮಿಕ ಅಧಿಕಾರ ಹೊಂದಿದವರು ಸಾಕ್ಷಿಗಳಾಗಿರುವುದೇ ಅದರ ಆತ್ಮಿಕ ಅಧಿಕಾರದ ರಹಸ್ಯ. ಅಂದ ಹಾಗೆ ಸಾಕ್ಷಿ ಅಂತ ಹೇಳಿದಾಗ ಗ್ರೀಕ್ ಮೂಲ ಭಾಷೆಯಲ್ಲಿ ಏನಂತಿದೆ, ಮಾರ್ಟಸ್, ರಕ್ತಸಾಕ್ಷಿಯಾಗಿರಬೇಕು ಅಂತ. ಮತ್ತು 19ನೇ ವಚನದಲ್ಲಿ ಇನ್ನೊಂದು ಸಂಗತಿ ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ. ನಿಮಗೆ ಪ್ರಕಟಣೆ ಏನು ಮಾತಾಡಬೇಕಂತ ಆ ಘಳಿಗೆಯಲ್ಲಿ ದೇವರಾತ್ಮನು, ತಂದೆ ಆತ್ಮನು ನಿಮಗೆ ಕೊಡ್ತಾನೆ. ತಂದೆ ಆತ್ಮ ನಿಮ್ಮಲ್ಲಿ ಇದ್ದುಕೊಂಡು ತಂದೆ ಆತ್ಮ ನಿಮಗೆ ಹೇಳ್ಕೊಡ್ತಾರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು. ಯಾವ ವ್ಯಕ್ತಿ ಆತ್ಮಿಕ ಅಧಿಕಾರಕ್ಕೆ ಒಳಪಟ್ಟಿರ್ತಾರೋ ಅಂಥವರು ದೇವರಾತ್ಮನಿಂದ, ತಂದೆ ಆತ್ಮನಿಂದ ಪ್ರಕಟಣೆಯನ್ನು ಹೊಂದಿಕೊಳ್ತಾರೆ. ಆದುದರಿಂದ ಈ ಆತ್ಮಿಕವಾದಂಥ ಒಂದು ಅಧಿಕಾರ ಬಹಳ ಗಂಭೀರವಾದದ್ದು. ವಾಚ್ಮನ್ ನೀ ಅವರು ಇವರ ಬಗ್ಗೆ ದೊಡ್ಡ ವಿಷಯವನ್ನೇ ಹೇಳಿದ್ದಾರೆ. ಅದು ನನಗೆ ಆಶೀರ್ವಾದ. ಈ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 20 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.